ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ತುಂಬ ಟೇಸ್ಟಿ ಮತ್ತು ಸಿಂಪಲ್ ಆಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇ ಸೋಯಾ ಕಬಾಬ್. ಇದು ಯಾರು ನಾನ್ ವೆಜ್ ತಿನ್ನಲ್ವೋ ಅವರು ಕೂಡ ಮಾಡ್ಕೊಬೋದು. ತುಂಬ ಈಸಿ, ಬರೀ 4 ಇಂಗ್ರೀಡಿಯೆಂಟ್ಸಿಂದ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಫಸ್ಟು ಸೋಯಾ ಚಂಕ್ಸ್, ಅದಾದಮೇಲೆ ಚಿಲ್ಲಿ ಪೌಡರ್, ಅದಾದಮೇಲೆ ಕಬಾಬ್ ಪೌಡರ್ ಅಥವಾ ಕಬಾಬ್ ಮಸಾಲ, ಮನೆಯಲ್ಲೇ ಮಾಡಿರೋ ಮಸಾಲ ಯಾವುದಾದ್ರೂ ತೊಗೊಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ 2 ಅಥವಾ 3 ಎಗ್ಸ್, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬನ್ನಿ ಇವಾಗ ಮಾಡುವ ವಿಧಾನ ನೋಡೋಣ. ಫಸ್ಟು ಒಲೆ ಮೇಲೆ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರು ಇಟ್ಕೊಳ್ಳಿ. ನಾನು 1 ಕಪ್ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಸೊ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀವು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಕುದಿ ಬರಬೇಕು ನೀರು. ಅದಾದಮೇಲೆ ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಿ. ಒಂದು 10 ನಿಮಿಷ ನೆಂದಾದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀರೆಲ್ಲ ಸೋಸಬೇಕು. ಅದಾದಮೇಲೆ ಚೆನ್ನಾಗಿ ಹಿಂಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋವಂಥ ಸಮಯ. ಫಸ್ಟು ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕಬಾಬ್ ಮಸಾಲ ಅಥವಾ ಕಬಾಬ್ ಪೌಡರ್ ಅಥವಾ ಮನೇಲೇ ಮಾಡಿರೋ ಯಾವುದಾದ್ರೂ ಕಬಾಬ್ ಮಸಾಲ ಇದ್ರೂ ಹಾಕ್ಕೊಬೋದು. ಅದಾದಮೇಲೆ ನಾನು ಜಜ್ಜಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಂದೇ ಎಗ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾನು ತೊಗೊಂಡಿರೋದು 1 ಬೌಲ್ ಅಷ್ಟು ಸೋಯಾ. ಸೊ 1 ಎಗ್ ಸಾಕಾಗುತ್ತೆ ಅಂತ 1 ಎಗ್ ತೊಗೊಂಡಿದ್ದೀನಿ. ಅದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಕಲಸಿ ನೋಡಿ, ಈ ಥರ ಒಂದು ಮಿಶ್ರಣ ಬರಬೇಕು ನಿಮಗೆ. ತುಂಬ ಸಾಫ್ಟಾಗಿ ಮತ್ತು ಈ ಥರ ಎಲ್ಲ ಮಸಾಲಾನ ಸೋಯಾಗೆ ಅಂಟಿರಬೇಕು. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಡಿ. ಅದಾದಮೇಲೆ ಎಣ್ಣೆ ಕಾಯಕ್ಕಿಡಿ. ಅದಾದಮೇಲೆ ಅರ್ಧ ಗಂಟೆ ನೆನೆಸಿರೋನ ಸೋಯಾ ಚಂಕ್ಸ್ನ ಒಂದೊಂದಾಗೆ ಇದ್ರಿಗೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಅಂಟ್ಕೊಂಡಿದೆ. ನೋಡಿ, ಎಣ್ಣೆಲಿ ಬಿಟ್ಟರು ಕೂಡ ಅದು ಬಿಟ್ಕೊತಾ ಇಲ್ಲ. ಆ ಥರ ನೀವು ನಿಮ್ಮ ಮಸಾಲೆನ ಮಿಶ್ರಣನ ರೆಡಿ ಮಾಡ್ಕೊಂಡಿರಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ ಮತ್ತು ಬಿಟ್ಕೊತಾ ಇಲ್ಲ ಎಲ್ಲಿ ಕೂಡ. ನಿಮಗೂ ಕೂಡ ಇದೇ ಥರ ರೆಸಿಪಿ ಬೇಕು ಅಂದರೆ ಮನೇಲಿ ಟ್ರೈ ಮಾಡಿ. ಜಸ್ಟ್ 4 ಇಂಗ್ರೀಡಿಯೆಂಟ್ಸಿಂದ ತುಂಬಾ ಈಸಿ. ಜಸ್ಟ್ 4 ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು ನೀವು. ಏನಾದರೂ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವುದಾದ್ರೂ ಒಂದು ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಈಸಿಯಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡಿ ತೋರಿಸ್ತೀನಿ.